ಆನ್ ಆಗೈತಾ? ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್. ಇವತ್ತು ಸುಮ್ಮನೆ 6 o'clock ಟೈಮ್ ಆಗಿದೆ. ಮಮ್ಮಿ ಬೇರೆ ತುಂಬಾನೇ ಅರ್ಜೆಂಟ್ ಮಾಡ್ತಿದ್ದಾರೆ. ಅವ್ರು ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ. ನಾನು ಬೇಗ ರೆಡಿ ಆಗಬೇಕು. ನನಗೆ ನಿಜ ತುಂಬಾ ಕಮ್ಮಿ ಟೈಮ್ ಇದೆ. ಹೆಂಗ್ ರೆಡಿ ಆಗ್ತೀನಿ ಅಂತ ನೋಡೋಣ. ಸೊ ನಾವು ಹೋಗ್ತಿರೋದು ಒಂದು ಪ್ರಮೋಷನ್ಗೆ. ಅದು ಗಲ್ಪ್ ರೆಸ್ಟೋರೆಂಟ್ಗೆ. ನಾನು ಯೂಸ್ ಮಾಡ್ತಿರೋ ಮಾಯಶ್ಚರೈಸರ್ ಬಂದು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರೋದು. ಅದರ ಹೆಸರು ಎಪಿಮ್ಯಾಕ್ಸ್ ಅಂತ. ತುಂಬಾನೇ ಚೆನ್ನಾಗಿದೆ. ಅಂಡ್ ನಾನು ಸೇವ್ ಮಾಡಿದ ಮನಿಲಿ ನಾನು ಎಸ್ಟಿ ಲಾಡರ್ ಫೌಂಡೇಶನ್ ತಗೊಂಡೆ, ಹಾಗೆ ನೈಟ್ ರಿಪೇರ್ ಸಿರಮ್ ತಗೊಂಡೆ. ಇಷ್ಟು ಸರಿ 6550 ಆಯಿತು. ನನ್ನ ಕಾಸೆಲ್ಲ ಖಾಲಿ ಆಯಿತು. ಫೌಂಡೇಶನ್ ಬೈ ಮಾಡಿದ್ದಕ್ಕೆ ಅವರೇ ಪ್ರೈಮರ್ ಫ್ರೀ ಕೊಟ್ಟಿದ್ದಾರೆ. ಸ್ಮ್ಯಾಶ್ ಬಾಕ್ಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮಮ್ಮಿ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಅವ್ರು ಆಚೆ ಹೋದ್ರೆ ನಾನು ಬೇಗ ಲೇಟಾಗಿ ರೆಡಿ ಆಗ್ತೀನಿ. ಇಲ್ಲೇ ಕೂತಿದ್ರೆ ಬೇಗ ರೆಡಿ ಆಗ್ತೀನಿ. ಇದೇ ಫೌಂಡೇಶನ್ ಚಿಕ್ಕದು ತಗೊಂಡಿದ್ದೀನಿ, ಜಾಸ್ತಿ ಕಾಸಿಲ್ಲ ಅದಕ್ಕೆ. ಎಸ್ಟಿ ಲಾಡರ್ನಲ್ಲಿ ನನ್ನ ಶೇಡ್ ಬಂದು ನ್ಯಾಚುರಲ್. ನಾನಿಲ್ಲಿ ನ್ಯಾಚುರಲ್ ಶೇಡ್ ಯೂಸ್ ಮಾಡಿದ್ದೀನಿ. ನನ್ನ ಬ್ಲೆಂಡರ್ ಎಲ್ಲಿ? ನಾನು ಮಿಸ್ಟ್ ಹಾಕೊಳ್ಳೋದು ಮರೆತೋಗಿದ್ದೆ. ನೆಕ್ಕಿಗೆ ಮಾತ್ರ ಹಾಕೊಳ್ಳೋಣ. ಇದು ಚಿಕನ್ ಕೊಡ್ಲ ಅಂಡ್ ಅಫೋರ್ಡೆಬಲ್ ಪ್ರೈಸ್ಗೆ ಲಾಂಗ್ ಸ್ಟೇ ಅಂಡ್ ತುಂಬಾ ಚೆನ್ನಾಗಿರೋ ಪರ್ಫ್ಯೂಮ್ ಅಂದ್ರೆ ಟೈಟಾನ್ ಸ್ಕಿನ್. ನಾನು ಇವತ್ತು ಈ ಮೂಡಲ್ಲಿ ಇದ್ದೀನಿ, ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನ್ ಖುಷಿಯಾಗಿದ್ದೀನಿ. ಯಾಕೆ? ನೀನ್ ಹೇಳಿದ್ದಲ್ಲ ಸ್ಪೆಷಲ್ ಅಕೇಶನ್ ಅಂದ್ರೆ ಬರ್ತಡೇ ಅಂತದಲ್ಲ, ನನಗೆ ಈ ಗುಡ್ ಮೂಡಲ್ಲಿ ಇದ್ರೆ. ಸೊ ಇದು ಕೂಡ ನಾನ್ ಅರ್ನ್ ಮಾಡಿದ್ದ ಕಾಸಲ್ಲಿ ತಗೊಂಡಿದ್ದು. ಗೆಸ್. ನಾನು ಯಾವಾಗ ನನ್ಗಂತ ಏನಾದ್ರು ತಗೋತೀನೋ, ನಾನು ಅದನ್ನ ಯಾವಾಗ್ಲೂ ಹೊಸ ತರ ಇಟ್ಕೋತೀನಿ. ಈ ಬಾಕ್ಸ್ ಕೂಡ ಇನ್ನೂ ಓಪನ್ ಮಾಡಿಲ್ಲ ಕಂಪ್ಲೀಟ್ ಆಗಿ. ಹೌದಾ? ಸೊ ನೆಕ್ಸ್ಟ್ ಐಬ್ರೋ ಅಂತ. ಸೊ ನೆಕ್ಸ್ಟ್ ಬ್ಲಷ್. ಸೊ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಹೈಲೈಟರ್ ಮತ್ತೆ ಐ ಶಾಡೋ ಎರಡು ಕೂಡ ಹುಡಾ ಬ್ಯೂಟಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿಬಿಡೋಣ. ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಲಿಪ್ ಬಾಮ್ ಅಪ್ಲೈ ಮಾಡಿದ್ದೀನಿ. ಟ್ರೈ ಮಾಡಿ ನೋಡೋಣ ಈ ಶೇಡ್ ನನಗೆ ಚೆನ್ನಾಗಿ ಕಾಣುತ್ತಾ ಅಂತ. ನನ್ನ ಕೂದಲು ನೋಡಿ, ನಾನು ಏನೂ ಮಾಡಿಲ್ಲ. ತಲೆ ಸ್ನಾನ ಮಾಡಿ ಜಸ್ಟ್ ಹಾಗೆ ಬಿಟ್ಟಿರೋದು. ಯಾಕೋ ನನಗೆ ಲಿಪ್ಸ್ಟಿಕ್ ಶೇಡ್ ಚೆನ್ನಾಗಿ ಅನಿಸ್ತಿಲ್ಲ. ತುಂಬ ನೋಡಾಯ್ತು. ಸುಮ್ಮನೆ ಪಿಂಕ್ ಡಾರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾಬಿ ಬ್ರೌನ್ ಪಿಂಕ್.
ಸೊ ನಾನು ಈ ಲುಕ್ಕಿಗೆ ಕಾಜಲ್ಲು ಹಾಕ್ತಿಲ್ಲ, ಐಲೈನರು ಹಾಕ್ತಿಲ್ಲ, ಜಸ್ಟ್ ಮಸ್ಕರ ಹಾಕ್ತಿದ್ದೀನಿ. ಈ ಮಸ್ಕರ ಕೂಡ ಸ್ಮ್ಯಾಶ್ ಬಾಕ್ಸ್ ಮಸ್ಕರ. ನನ್ನದು ಎಸ್ಟೆ ಲಾಡರ್ದು ಬೈ ಮಾಡಿದ್ದಕ್ಕೆ ಇದು ಫ್ರೀ ಕೊಟ್ಟರು. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇಷ್ಟೇ ನಾನು ಮಾಡ್ಕೋತಿರೋ ಮೇಕಪ್. ಚೆನ್ನಾಗಿದೆಯಾ? ಕೂದಲು ಹಿಂಗೆ ಬಿಡೋಣ ಅಂತಿದ್ದೀನಿ. ಕೂಮ್ ಕೂಡ ಮಾಡಲ್ಲ. ಕೂಮ್ ಮಾಡಿದ್ರೆ ಏನೋ ಕರ್ಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಸುಮ್ಮನೆ ಹೇರ್ ಸಿರಮ್ ಹಾಕೋಣ. ಸೊ ಇಷ್ಟೇ ನಾನು ಮಾಡ್ಕೋತಿರೋದು. ಹೌ ಆಮ್ ಐ ಲುಕಿಂಗ್? ಸೂಪರಾ? ಆ್ಯಂಡ್ ಇವತ್ತಿನ ಔಟ್ಫಿಟ್ ಬಂದು ಇದು. ಈ ಔಟ್ಫಿಟ್ ಕೂಡ ಮಮ್ಮಿದು, ಮೇಕಪ್ ಪ್ರಾಡಕ್ಟ್ಸ್ ಕೂಡ ಮಮ್ಮಿದು. ಯಂಗ್ ಮಾಮ್ ಪಡ್ಕೊಂಡ್ರೆ ಇದೇ ಅಡ್ವಾಂಟೇಜಸ್. ಅವ್ರ ಡ್ರೆಸ್ ಎಲ್ಲ ನನಗೂ ಫಿಟ್ ಆಗುತ್ತೆ. ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಮೇಕಪ್ ಆರ್ಟಿಸ್ಟ್ ಮಗಳಾಗಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಔಟ್ಫಿಟ್ ಬಂದು ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದರೂ ಈ ಗೆಟ್ ರೆಡಿ ವಿತ್ ಮೀ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.